ಅಲ್ಲಿಗೆ ಬಿಜೆಪಿ ಆಯ್ತೀಗ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಹಾಗೆ ಬಣ ಬಡಿದಾಟದ ಜ್ವಾಲಾಗ್ನಿ ಸ್ಫೋಟಗೊಳ್ಳೋ ಲಕ್ಷಣಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಬಣದ ನಾಯಕರಿಂದ ಇದೀಗ ದಿಲ್ಲಿ ಚಲೋ ಪರೇಡ್ ಪ್ರಾರಂಭವಾಗಿದೆ. ಹಿಂದೆ ಕೂಡ ಅನೇಕ ಬಾರಿ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ದೆಹಲಿಗೆ ಹೋಗಿದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ. ಇದೀಗ ಸಿದ್ದರಾಮಯ್ಯ ಪಾಳೆಯ ಶತಾಯ ಗತಾಯ ಡಿ.ಕೆ. ಶಿವಕುಮಾರ್ ಅವರನ್ನ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅನ್ನೋದನ್ನ ಪ್ರಪ್ರಥಮ ಟಾರ್ಗೆಟ್ ಅನ್ನಾಗಿ ಮಾಡಿಕೊಂಡಂತೆ ಕಾಣ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ರೆಕ್ಕೆ ಪುಕ್ಕ ಕಟ್ ಮಾಡೋ ತಮ್ಮ ಪ್ರಯತ್ನಕ್ಕೆ ಇದೀಗ ಕ್ಲೈಮ್ಯಾಕ್ಸ್ ಹಂತದ ಫೈಟ್ ಅನ್ನ ಮಾಡಲಿಕ್ಕೆ ಸಿದ್ದು ಬಣ ಸಿದ್ಧವಾದಂತೆ ಕಾಣ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರು. ಸದ್ಯಕ್ಕೆ ಕೆಪಿಸಿಸಿ ಪಟ್ಟದ ಜೊತೆಯಲ್ಲಿ ಡಿಸಿಎಂ ಹುದ್ದೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅಲಂಕರಿಸಿದ್ದಾರೆ. ನಮ್ಮದೇ ಪಕ್ಷದ ನಿಯಮ, ಕಾಂಗ್ರೆಸ್ ಪಕ್ಷದ ನಿಯಮ, ಒಬ್ಬ ನಾಯಕನಿಗೆ ಒಂದೇ ಹುದ್ದೆ, ಇದನ್ನ ನೀವು ಜಾರಿಗೆ ತರಲೇಬೇಕು. ಒಂದಾ ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿಲಿ ಅಥವಾ ಅಧ್ಯಕ್ಷರಾಗಿ ಮುಂದುವರಿಯಲಿ, ಎರಡೂ ಜವಾಬ್ದಾರಿಯುತ ಹುದ್ದೆಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿದ್ರೆ ನಮ್ಮದೇ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತಾಗುತ್ತೆ. ಒಂದೇ ಹುದ್ದೆ, ಈ ಒಂದು ತಂತ್ರವನ್ನ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲೂ ಪಾಲಿಸಿ ಅಂತ ಹೇಳಿ ಹೈಕಮಾಂಡ್ ನಾಯಕರ ಮುಂದೆ ಅಲವತ್ತುಕೊಳ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಒಂದೇ ಹುದ್ದೆ ಮಾನದಂಡವನ್ನ ಅಪ್ಲೈ ಮಾಡಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮುಂದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಸಮರ್ಥ ನಾಯಕರಿದ್ದಾರೆ. ಆ ಪೈಕಿ ಯಾರಿಗಾದ್ರೂ ಒಬ್ಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಕೊಡಿ. ಡಿ.ಕೆ. ಶಿವಕುಮಾರ್ ಮಾತ್ರ ಸಮರ್ಥರಿರೋದು. ಆಯ್ತು, ಪಕ್ಷ ಹೀನಾಯ ಪರಿಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಅಧ್ಯಕ್ಷ ಗಾದಿಯನ್ನ ಸ್ವೀಕರಿಸಿದ್ರು. ಅದಾದ ನಂತರದಲ್ಲಿ ಪಕ್ಷ ಸಂಘಟನೆಗೆ ಸಾಕಷ್ಟು ಶ್ರಮ ಪಟ್ಟವ್ರವ್ರು ಮಾತ್ರನಾ? ಇನ್ನು ಅನೇಕರಿದ್ದಾರೆ. ಅನೇಕ ನಾಯಕರ ಶ್ರಮದ ಫಲವಾಗಿಯೇ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯವಾಗಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಇನ್ನೂ ಅನೇಕ ಸಮರ್ಥರಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ ಕೆ.ಸಿ. ವೇಣುಗೋಪಾಲ್ ಅವರ ಮುಂದೆ ಸಿದ್ದರಾಮಯ್ಯ ಟೀಮ್ ಒತ್ತಡವನ್ನ ಹೇರೋ ಪ್ರಯತ್ನ ಮಾಡ್ತಾ ಇದೆ. ಅಧ್ಯಕ್ಷ ಗಿರಿಯಿಂದ ಶತಾಯ ಗತಾಯ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋದೇ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ಪ್ರಪ್ರಥಮ ಟಾರ್ಗೆಟ್, ಏಕೈಕ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗನ್ನು ಮಾತ್ರಕ್ಕೆ ಖಾಲಿ ಕೈಯಲ್ಲಿ ಹೋಗಿದ್ದಾರಾ ಸತೀಶ್ ಜಾರಕಿಹೊಳಿ ಅವರು? ಕೇವಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ಅಲ್ಲಿ ಹೋಗಿ ಒತ್ತಡ ಹೇರೋದು, ವಾಪಸ್ ಬರೋದು, ಇಷ್ಟೇನಾ ಸತೀಶ್ ಜಾರಕಿಹೊಳಿ ಅವರ ಪ್ಲಾನ್ ಅನ್ನೋ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಪ್ರಿಪರೇಷನ್ ಜೊತೆಗೇನೆ, ಪ್ರೀ ಪ್ಲಾನ್ ಜೊತೆಗೇನೆ ದೆಹಲಿಗೆ ಹಾರಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅಧ್ಯಕ್ಷರ ವಿರುದ್ಧ ಶಾಸಕರ ಅವಿಶ್ವಾಸ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಿ ಅನ್ನೋ ಒತ್ತಡವನ್ನ ಕೂಡ ಸತೀಶ್ ಜಾರಕಿಹೊಳಿ ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರ ಮುಂದೆ ಇಡಲಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಡಿ.ಕೆ. ಶಿವಕುಮಾರ್ ವಿರೋಧಿ ಶಾಸಕರ ಪಟ್ಟಿಯ ಸಮೇತ ಹಾಗಾದ್ರೆ ದೆಹಲಿ ಫ್ಲೈಟ್ ಹತ್ತಿದ್ರ ಸಚಿವ ಸತೀಶ್ ಜಾರಕಿಹೊಳಿ? ಇನ್ ಕೇಸ್ ಏನಾದ್ರೂ ಅಗತ್ಯ ಬಿದ್ರೆ, ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾ ಚತುರ, ಅವರ ಅಧ್ಯಕ್ಷತೆಯಲ್ಲೇನೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಕ್ಕಿದೆ, ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಇಲ್ಲ, ಅವರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಇಂಥ ಏನಾದ್ರೂ ಕಠಿಣ ಮಾತುಗಳು ಹೈಕಮಾಂಡ್ ಕಡೆಯಿಂದ ವ್ಯಕ್ತವಾಗಿದ್ದೇ ಆದಲ್ಲಿ ನೀವು ಶಾಸಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿ ಅಂತ ಹೇಳಿ ಕೇಳುವ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರೋ ರೀತಿಯಲ್ಲಿದೆ. ಹಸ್ತ ಶಾಸಕರ ಅಭಿಪ್ರಾಯ ಸಂಗ್ರಹ ಹೋಗ್ಲಿ, ಶಾಸಕರ ಅಭಿಪ್ರಾಯವನ್ನ ತಿಳಿದುಕೊಳ್ಳಿ. ಎಲ್ಲಾ ಶಾಸಕರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿ ಮುಂದುವರಿಯೋದು ಬೇಕೋ ಬೇಡವೋ ಅದನ್ನ ನೀವು ತಿಳಿದುಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವ ಪ್ರಯತ್ನವನ್ನ ಸಚಿವ ಸತೀಶ್ ಜಾರಕಿಹೊಳಿ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ನನಗೂ ಕೂಡ ಶಾಸಕರ ಬೆಂಬಲವಿದೆ ಅನ್ನೋ ವಾದವನ್ನ ಇಡುವ ಮೂಲಕ ತಮ್ಮನ್ನೇ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನೋದನ್ನ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರಿಗೆ ಸೂಚಿಸಿ ಬರ್ತಾರಾ? ಕಾದ್ ನೋಡ್ಬೇಕಾಗಿದೆ. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಅದಕ್ಕೆ ನಾನು ಸಿದ್ಧ ಅನ್ನೋ ಸಂದೇಶವನ್ನಂತೂ ರವಾನೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ರಾಜ್ಯ ಬಜೆಟ್ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಬಜೆಟ್ಗೂ ಮುನ್ನವೇ ಅಧ್ಯಕ್ಷರ ಬದಲಾವಣೆ ಹೋಗ್ಲಿ ಅನ್ನೋದು ಸದ್ಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ
ಪಟ್ಟು ಅನ್ನೋ ಮಾತು ಕೂಡ ಕೇಳೋಕ್ ಸಿಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಟೂರ್ ಯಶಸ್ವಿಯಾಗತ್ತಾ? ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿ ಅವರ ಈ ಆಗ್ರಹವನ್ನ ಪರಿಗಣಿಸ್ತಾರಾ? ಬಜೆಟ್ಗೂ ಮುಂಚೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸ್ತಾರಾ? ಅಥವಾ ಈಗೇನು ಪ್ರೀ ಪ್ಲಾನ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ವಿಮಾನವನ್ನ ಹತ್ತಿದ್ದಾರೆ, ಆ ಪ್ಲಾನ್ ಪ್ರಕಾರವೇ ಶಾಸಕರ ಅಭಿಪ್ರಾಯ ಸಂಗ್ರಹದ ಹಂತಕ್ಕೆ ಹೋಗ್ಬಿಡುತ್ತಾ? ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಆದ್ರೆ ಈ ಬಾರಿ ಮಾತ್ರ ವಿತ್ ಪ್ರಿಪರೇಷನ್ ಶಾಸಕರ ಪಟ್ಟಿಯ ಜೊತೆಗೇನೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ ಕೇಸ್ ಹೈಕಮಾಂಡ್ ನಾಯಕರ ಮನವೊಲಿಸುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಶಸ್ವಿಯಾದ್ರೆ ಅತಿ ಶೀಘ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಹತ್ತರವಾದ ಬದಲಾವಣೆಗಳು. ಅಲ್ಲಿಗೆ ಬಿಜೆಪಿ ಆಯ್ತೀಗ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಹಾಗೆ ಬಣ ಬಡಿದಾಟದ ಜ್ವಾಲಾಗ್ನಿ ಸ್ಫೋಟಗೊಳ್ಳೋ ಲಕ್ಷಣಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಬಣದ ನಾಯಕರಿಂದ ಇದೀಗ ದಿಲ್ಲಿ ಚಲೋ ಪರೇಡ್ ಪ್ರಾರಂಭವಾಗಿದೆ. ಹಿಂದೆ ಕೂಡ ಅನೇಕ ಬಾರಿ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ದೆಹಲಿಗೆ ಹೋಗಿದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ. ಇದೀಗ ಸಿದ್ದರಾಮಯ್ಯ ಪಾಳೆಯ ಶತಾಯ ಗತಾಯ ಡಿಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅನ್ನೋದನ್ನ ಪ್ರಪ್ರಥಮ ಟಾರ್ಗೆಟ್ ಅನ್ನಾಗಿ ಮಾಡಿಕೊಂಡಂತೆ ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ರೆಕ್ಕೆ ಪುಕ್ಕ ಕಟ್ ಮಾಡೋ ತಮ್ಮ ಪ್ರಯತ್ನಕ್ಕೆ ಇದೀಗ ಕ್ಲೈಮ್ಯಾಕ್ಸ್ ಹಂತದ ಫೈಟ್ ಅನ್ನ ಮಾಡಲಿಕ್ಕೆ ಸಿದ್ದು ಬಣ ಸಿದ್ಧವಾದಂತೆ ಕಾಣ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರು. ಸದ್ಯಕ್ಕೆ ಕೆಪಿಸಿಸಿ ಪಟ್ಟದ ಜೊತೆಯಲ್ಲಿ ಡಿಸಿಎಂ ಹುದ್ದೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಅಲಂಕರಿಸಿದ್ದಾರೆ. ನಮ್ಮದೇ ಪಕ್ಷದ ನಿಯಮ, ಕಾಂಗ್ರೆಸ್ ಪಕ್ಷದ ನಿಯಮ, ಒಬ್ಬ ನಾಯಕನಿಗೆ ಒಂದೇ ಹುದ್ದೆ, ಇದನ್ನ ನೀವು ಜಾರಿಗೆ ತರಲೇಬೇಕು. ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಮುಂದುವರಿಲಿ ಅಥವಾ ಅಧ್ಯಕ್ಷರಾಗಿ ಮುಂದುವರಿಯಲಿ, ಎರಡೂ ಜವಾಬ್ದಾರಿಯುತ ಹುದ್ದೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ರೆ ನಮ್ಮದೇ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತಾಗುತ್ತೆ. ಒಂದೇ ಹುದ್ದೆ, ಈ ಒಂದು ತಂತ್ರವನ್ನ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಪಾಲಿಸಿ ಅಂತ ಹೇಳಿ ಹೈಕಮಾಂಡ್ ನಾಯಕರ ಮುಂದೆ ಅಲವತ್ತುಕೊಳ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಒಂದೇ ಹುದ್ದೆ ಮಾನದಂಡವನ್ನ ಅಪ್ಲೈ ಮಾಡಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮುಂದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಸಮರ್ಥ ನಾಯಕರಿದ್ದಾರೆ. ಆ ಪೈಕಿ ಯಾರಿಗಾದ್ರೂ ಒಬ್ಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಕೊಡಿ. ಡಿಕೆ ಶಿವಕುಮಾರ್ ಮಾತ್ರ ಸಮರ್ಥರಿರೋದು. ಆಯ್ತು, ಪಕ್ಷ ಹೀನಾಯ ಪರಿಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಅಧ್ಯಕ್ಷ ಗಾದಿಯನ್ನ ಸ್ವೀಕರಿಸಿದ್ರು. ಅದಾದ ನಂತರದಲ್ಲಿ ಪಕ್ಷ ಸಂಘಟನೆಗೆ ಸಾಕಷ್ಟು ಶ್ರಮ ಪಟ್ಟವ್ರು ಮಾತ್ರನಾ? ಇನ್ನು ಅನೇಕರಿದ್ದಾರೆ. ಅನೇಕ ನಾಯಕರ ಶ್ರಮದ ಫಲವಾಗಿಯೇ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಇನ್ನೂ ಅನೇಕ ಸಮರ್ಥರಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ ಕೆಸಿ ವೇಣುಗೋಪಾಲ್ ಅವರ ಮುಂದೆ ಸಿದ್ದರಾಮಯ್ಯ ಟೀಮ್ ಒತ್ತಡವನ್ನ ಹೇರೋ ಪ್ರಯತ್ನ ಮಾಡ್ತಾ ಇದೆ. ಅಧ್ಯಕ್ಷ ಗಿರಿಯಿಂದ ಶತಾಯ ಗತಾಯ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋದೇ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ಪ್ರಪ್ರಥಮ ಟಾರ್ಗೆಟ್, ಏಕೈಕ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗನ್ನು ಮಾತ್ರಕ್ಕೆ ಖಾಲಿ ಕೈಯಲ್ಲಿ ಹೋಗಿದ್ದಾರಾ ಸತೀಶ್ ಜಾರಕಿಹೊಳಿ ಅವರು? ಕೇವಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ಅಲ್ಲಿ ಹೋಗಿ ಒತ್ತಡ ಹೇರೋದು, ವಾಪಸ್ ಬರೋದು, ಇಷ್ಟೇನಾ ಸತೀಶ್ ಜಾರಕಿಹೊಳಿ ಅವರ ಪ್ಲಾನ್ ಅನ್ನೋ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಪ್ರಿಪರೇಷನ್ ಜೊತೆಗೇನೆ, ಪ್ರೀ ಪ್ಲಾನ್ ಜೊತೆಗೇನೆ ದೆಹಲಿಗೆ ಹಾರಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅಧ್ಯಕ್ಷರ ವಿರುದ್ಧ ಶಾಸಕರ ಅವಿಶ್ವಾಸ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಿ ಅನ್ನೋ ಒತ್ತಡವನ್ನ ಕೂಡ ಸತೀಶ್ ಜಾರಕಿಹೊಳಿ ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರ ಮುಂದೆ ಇಡಲಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ ವಿರೋಧಿ ಶಾಸಕರ ಪಟ್ಟಿಯ ಸಮೇತ ಹಾಗಾದ್ರೆ ದೆಹಲಿ ಫ್ಲೈಟ್ ಹತ್ತಿದ್ರ ಸಚಿವ ಸತೀಶ್ ಜಾರಕಿಹೊಳಿ? ಇನ್ ಕೇಸ್ ಏನಾದ್ರೂ ಅಗತ್ಯ ಬಿದ್ರೆ, ಇಲ್ಲ ಡಿಕೆ ಶಿವಕುಮಾರ್ ಅವರು ಸಂಘಟನಾ ಚತುರ, ಅವರ ಅಧ್ಯಕ್ಷತೆಯಲ್ಲೇನೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಕ್ಕಿದೆ, ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಇಲ್ಲ, ಅವರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಇಂಥ ಏನಾದ್ರೂ ಕಠಿಣ ಮಾತುಗಳು ಹೈಕಮಾಂಡ್ ಕಡೆಯಿಂದ ವ್ಯಕ್ತವಾಗಿದ್ದೇ ಆದಲ್ಲಿ ನೀವು ಶಾಸಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿ ಅಂತ ಹೇಳಿ ಕೇಳುವ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರೋ ರೀತಿಯಲ್ಲಿದೆ. ಹಸ್ತ ಶಾಸಕರ ಅಭಿಪ್ರಾಯ ಸಂಗ್ರಹ ಆಗ ಹೋಗ್ಲಿ, ಶಾಸಕರ ಅಭಿಪ್ರಾಯವನ್ನ ತಿಳಿದುಕೊಳ್ಳಿ. ಎಲ್ಲಾ ಶಾಸಕರಿಗೂ ಕೂಡ
ಡಿ.ಕೆ. ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿ ಮುಂದುವರಿಯೋದು ಬೇಕೋ ಬೇಡವೋ ಅದನ್ನ ನೀವು ತಿಳಿದುಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವ ಪ್ರಯತ್ನವನ್ನ ಸಚಿವ ಸತೀಶ್ ಜಾರಕಿಹೊಳಿ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ನನಗೂ ಕೂಡ ಶಾಸಕರ ಬೆಂಬಲವಿದೆ ಅನ್ನೋ ವಾದವನ್ನ ಇಡುವ ಮೂಲಕ ತಮ್ಮನ್ನೇ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನೋದನ್ನ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರಿಗೆ ಸೂಚಿಸಿ ಬರ್ತಾರಾ? ಕಾದ್ ನೋಡ್ಬೇಕಾಗಿದೆ. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಅದಕ್ಕೆ ನಾನು ಸಿದ್ಧ ಅನ್ನೋ ಸಂದೇಶವನ್ನಂತೂ ರವಾನೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ರಾಜ್ಯ ಬಜೆಟ್ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಬಜೆಟ್ಗೂ ಮುನ್ನವೇ ಅಧ್ಯಕ್ಷರ ಬದಲಾವಣೆ ಹೋಗ್ಲಿ ಅನ್ನೋದು ಸದ್ಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪಟ್ಟು ಅನ್ನೋ ಮಾತು ಕೂಡ ಕೇಳೋಕ್ ಸಿಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಟೂರ್ ಯಶಸ್ವಿಯಾಗತ್ತಾ? ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿ ಅವರ ಈ ಆಗ್ರಹವನ್ನ ಪರಿಗಣಿಸ್ತಾರ? ಬಜೆಟ್ಗೂ ಮುಂಚೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗಿಳಿಸ್ತಾರ? ಅಥವಾ ಈಗೇನು ಪ್ರೀ ಪ್ಲಾನ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ವಿಮಾನವನ್ನ ಹತ್ತಿದ್ದಾರೆ, ಆ ಪ್ಲಾನ್ ಪ್ರಕಾರವೇ ಶಾಸಕರ ಅಭಿಪ್ರಾಯ ಸಂಗ್ರಹದ ಹಂತಕ್ಕೆ ಹೋಗ್ಬಿಡುತ್ತಾ? ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಆದ್ರೆ ಈ ಬಾರಿ ಮಾತ್ರ ವಿತ್ ಪ್ರಿಪರೇಷನ್ ಶಾಸಕರ ಪಟ್ಟಿಯ ಜೊತೆಗೇನೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ ಕೇಸ್ ಹೈಕಮಾಂಡ್ ನಾಯಕರ ಮನವೊಲಿಸುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಶಸ್ವಿಯಾದ್ರೆ ಅತಿ ಶೀಘ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಹತ್ತರವಾದ ಬದಲಾವಣೆಗಳು. ಅಲ್ಲಿಗೆ ಬಿಜೆಪಿ ಆಯ್ತೀಗ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಹಾಗೆ ಬಣ ಬಡಿದಾಟದ ಜ್ವಾಲಾಗ್ನಿ ಸ್ಫೋಟಗೊಳ್ಳೋ ಲಕ್ಷಣಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಬಣದ ನಾಯಕರಿಂದ ಇದೀಗ ದಿಲ್ಲಿ ಚಲೋ ಪರೇಡ್ ಪ್ರಾರಂಭವಾಗಿದೆ. ಹಿಂದೆ ಕೂಡ ಅನೇಕ ಬಾರಿ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ದೆಹಲಿಗೆ ಹೋಗಿದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ. ಇದೀಗ ಸಿದ್ದರಾಮಯ್ಯ ಪಾಳೆಯ ಶತಾಯ ಗತಾಯ ಡಿ.ಕೆ. ಶಿವಕುಮಾರ್ ಅವರನ್ನ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅನ್ನೋದನ್ನ ಪ್ರಪ್ರಥಮ ಟಾರ್ಗೆಟ್ ಅನ್ನಾಗಿ ಮಾಡಿಕೊಂಡಂತೆ ಕಾಣ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ರೆಕ್ಕೆ ಪುಕ್ಕ ಕಟ್ ಮಾಡೋ ತಮ್ಮ ಪ್ರಯತ್ನಕ್ಕೆ ಇದೀಗ ಕ್ಲೈಮ್ಯಾಕ್ಸ್ ಹಂತದ ಫೈಟ್ ಅನ್ನ ಮಾಡಲಿಕ್ಕೆ ಬಣ ಸಿದ್ಧವಾದಂತೆ ಕಾಣ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರು. ಸದ್ಯಕ್ಕೆ ಕೆಪಿಸಿಸಿ ಪಟ್ಟದ ಜೊತೆಯಲ್ಲಿ ಡಿಸಿಎಂ ಹುದ್ದೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅಲಂಕರಿಸಿದ್ದಾರೆ. ನಮ್ಮದೇ ಪಕ್ಷದ ನಿಯಮ, ಕಾಂಗ್ರೆಸ್ ಪಕ್ಷದ ನಿಯಮ, ಒಬ್ಬ ನಾಯಕನಿಗೆ ಒಂದೇ ಹುದ್ದೆ, ಇದನ್ನ ನೀವು ಜಾರಿಗೆ ತರಲೇಬೇಕು. ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿಲಿ ಅಥವಾ ಅಧ್ಯಕ್ಷರಾಗಿ ಮುಂದುವರಿಯಲಿ, ಎರಡೂ ಜವಾಬ್ದಾರಿಯುತ ಹುದ್ದೆಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿದ್ರೆ ನಮ್ಮದೇ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತಾಗುತ್ತೆ. ಒಂದೇ ಹುದ್ದೆ, ಈ ಒಂದು ತಂತ್ರವನ್ನ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲೂ ಪಾಲಿಸಿ ಅಂತ ಹೇಳಿ ಹೈಕಮಾಂಡ್ ನಾಯಕರ ಮುಂದೆ ಅಲವತ್ತುಕೊಳ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಒಂದೇ ಹುದ್ದೆ ಮಾನದಂಡವನ್ನ ಅಪ್ಲೈ ಮಾಡಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮುಂದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಸಮರ್ಥ ನಾಯಕರಿದ್ದಾರೆ. ಆ ಪೈಕಿ ಯಾರಿಗಾದ್ರೂ ಒಬ್ಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಕೊಡಿ. ಡಿ.ಕೆ. ಶಿವಕುಮಾರ್ ಮಾತ್ರ ಸಮರ್ಥರಿರೋದು. ಆಯ್ತು, ಪಕ್ಷ ಹೀನಾಯ ಪರಿಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಅಧ್ಯಕ್ಷ ಗಾದಿಯನ್ನ ಸ್ವೀಕರಿಸಿದ್ರು. ಅದಾದ ನಂತರದಲ್ಲಿ ಪಕ್ಷ ಸಂಘಟನೆಗೆ ಸಾಕಷ್ಟು ಶ್ರಮ ಪಟ್ಟವ್ರು ಮಾತ್ರನಾ? ಇನ್ನು ಅನೇಕರಿದ್ದಾರೆ. ಅನೇಕ ನಾಯಕರ ಶ್ರಮದ ಫಲವಾಗಿಯೇ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಇನ್ನೂ ಅನೇಕ ಸಮರ್ಥರಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ ಕೆ.ಸಿ. ವೇಣುಗೋಪಾಲ್ ಅವರ ಮುಂದೆ ಸಿದ್ದರಾಮಯ್ಯ ಟೀಮ್ ಒತ್ತಡವನ್ನ ಹೇರೋ ಪ್ರಯತ್ನ ಮಾಡ್ತಾ ಇದೆ. ಅಧ್ಯಕ್ಷ ಗಿರಿಯಿಂದ ಶತಾಯ ಗತಾಯ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋದೇ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ಪ್ರಪ್ರಥಮ ಟಾರ್ಗೆಟ್, ಏಕೈಕ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗನ್ನು ಮಾತ್ರಕ್ಕೆ ಖಾಲಿ ಕೈಯಲ್ಲಿ ಹೋಗಿದ್ದಾರಾ ಸತೀಶ್ ಜಾರಕಿಹೊಳಿ ಅವರು? ಕೇವಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ಅಲ್ಲಿ ಹೋಗಿ ಒತ್ತಡ ಹೇರೋದು, ವಾಪಸ್ ಬರೋದು, ಇಷ್ಟೇನಾ ಸತೀಶ್ ಜಾರಕಿಹೊಳಿ ಅವರ ಪ್ಲಾನ್ ಅನ್ನೋ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಪ್ರಿಪರೇಷನ್ ಜೊತೆಗೇನೆ, ಪ್ರೀ ಪ್ಲಾನ್ ಜೊತೆಗೇನೆ ದೆಹಲಿಗೆ ಹಾರಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅಧ್ಯಕ್ಷರ ವಿರುದ್ಧ ಶಾಸಕರ ಅವಿಶ್ವಾಸ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಿ ಅನ್ನೋ ಒತ್ತಡವನ್ನ ಕೂಡ ಸತೀಶ್ ಜಾರಕಿಹೊಳಿ
ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರ ಮುಂದೆ ಇಡಲಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ ವಿರೋಧಿ ಶಾಸಕರ ಪಟ್ಟಿಯ ಸಮೇತ ಹಾಗಾದ್ರೆ ದೆಹಲಿ ಫ್ಲೈಟ್ ಹತ್ತಿದ್ರ ಸಚಿವ ಸತೀಶ್ ಜಾರಕಿಹೊಳಿ ಇನ್ ಕೇಸ್ ಏನಾದ್ರೂ ಅಗತ್ಯ ಬಿದ್ರೆ? ಇಲ್ಲ, ಡಿಕೆ ಶಿವಕುಮಾರ್ ಅವರು ಸಂಘಟನಾ ಚತುರ, ಅವರ ಅಧ್ಯಕ್ಷತೆಯಲ್ಲೇನೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಕ್ಕಿದೆ, ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಇಲ್ಲ, ಅವರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಇಂಥ ಏನಾದ್ರೂ ಕಠಿಣ ಮಾತುಗಳು ಹೈಕಮಾಂಡ್ ಕಡೆಯಿಂದ ವ್ಯಕ್ತವಾಗಿದ್ದೇ ಆದಲ್ಲಿ ನೀವು ಶಾಸಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿ ಅಂತ ಹೇಳಿ ಕೇಳುವ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರೋ ರೀತಿಯಲ್ಲಿದೆ. ಹಸ್ತ ಶಾಸಕರ ಅಭಿಪ್ರಾಯ ಸಂಗ್ರಹ ಹೋಗ್ಲಿ, ಶಾಸಕರ ಅಭಿಪ್ರಾಯವನ್ನ ತಿಳಿದುಕೊಳ್ಳಿ. ಎಲ್ಲಾ ಶಾಸಕರಿಗೂ ಕೂಡ ಡಿಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿ ಮುಂದುವರಿಯೋದು ಬೇಕೋ ಬೇಡವೋ ಅದನ್ನ ನೀವು ತಿಳಿದುಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವ ಪ್ರಯತ್ನವನ್ನ ಸಚಿವ ಸತೀಶ್ ಜಾರಕಿಹೊಳಿ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ನನಗೂ ಕೂಡ ಶಾಸಕರ ಬೆಂಬಲವಿದೆ ಅನ್ನೋ ವಾದವನ್ನ ಇಡುವ ಮೂಲಕ ತಮ್ಮನ್ನೇ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನೋದನ್ನ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರಿಗೆ ಸೂಚಿಸಿ ಬರ್ತಾರಾ? ಕಾದ್ ನೋಡ್ಬೇಕಾಗಿದೆ. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಅದಕ್ಕೆ ನಾನು ಸಿದ್ಧ ಅನ್ನೋ ಸಂದೇಶವನ್ನಂತೂ ರವಾನೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ರಾಜ್ಯ ಬಜೆಟ್ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಬಜೆಟ್ಗೂ ಮುನ್ನವೇ ಅಧ್ಯಕ್ಷರ ಬದಲಾವಣೆ ಹೋಗ್ಲಿ ಅನ್ನೋದು ಸದ್ಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪಟ್ಟು ಅನ್ನೋ ಮಾತು ಕೂಡ ಕೇಳೋಕ್ ಸಿಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಟೂರ್ ಯಶಸ್ವಿಯಾಗತ್ತಾ? ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿ ಅವರ ಈ ಆಗ್ರಹವನ್ನ ಪರಿಗಣಿಸ್ತಾರಾ? ಬಜೆಟ್ಗೂ ಮುಂಚೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸ್ತಾರಾ? ಅಥವಾ ಈಗೇನು ಪ್ರೀ ಪ್ಲಾನ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ವಿಮಾನವನ್ನ ಹತ್ತಿದ್ದಾರೆ, ಆ ಪ್ಲಾನ್ ಪ್ರಕಾರವೇ ಶಾಸಕರ ಅಭಿಪ್ರಾಯ ಸಂಗ್ರಹದ ಹಂತಕ್ಕೆ ಹೋಗ್ಬಿಡುತ್ತಾ? ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಆದ್ರೆ ಈ ಬಾರಿ ಮಾತ್ರ ವಿತ್ ಪ್ರಿಪರೇಷನ್ ಶಾಸಕರ ಪಟ್ಟಿಯ ಜೊತೆಗೇನೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ ಕೇಸ್ ಹೈಕಮಾಂಡ್ ನಾಯಕರ ಮನವೊಲಿಸುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಶಸ್ವಿಯಾದ್ರೆ ಅತಿ ಶೀಘ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಹತ್ತರವಾದ ಬದಲಾವಣೆಗಳು. ಅಲ್ಲಿಗೆ ಬಿಜೆಪಿ ಆಯ್ತೀಗ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಹಾಗೆ ಬಣ ಬಡಿದಾಟದ ಜ್ವಾಲಾಗ್ನಿ ಸ್ಫೋಟಗೊಳ್ಳೋ ಲಕ್ಷಣಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಬಣದ ನಾಯಕರಿಂದ ಇದೀಗ ದಿಲ್ಲಿ ಚಲೋ ಪರೇಡ್ ಪ್ರಾರಂಭವಾಗಿದೆ. ಹಿಂದೆ ಕೂಡ ಅನೇಕ ಬಾರಿ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ದೆಹಲಿಗೆ ಹೋಗಿದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ. ಇದೀಗ ಸಿದ್ದರಾಮಯ್ಯ ಪಾಳೆಯ ಶತಾಯ ಗತಾಯ ಡಿಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅನ್ನೋದನ್ನ ಪ್ರಪ್ರಥಮ ಟಾರ್ಗೆಟ್ ಅನ್ನಾಗಿ ಮಾಡಿಕೊಂಡಂತೆ ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ರೆಕ್ಕೆ ಪುಕ್ಕ ಕಟ್ ಮಾಡೋ ತಮ್ಮ ಪ್ರಯತ್ನಕ್ಕೆ ಇದೀಗ ಕ್ಲೈಮ್ಯಾಕ್ಸ್ ಹಂತದ ಫೈಟ್ ಅನ್ನ ಮಾಡಲಿಕ್ಕೆ ಸಿದ್ದು ಬಣ ಸಿದ್ಧವಾದಂತೆ ಕಾಣ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರು. ಸದ್ಯಕ್ಕೆ ಕೆಪಿಸಿಸಿ ಪಟ್ಟದ ಜೊತೆಯಲ್ಲಿ ಡಿಸಿಎಂ ಹುದ್ದೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಅಲಂಕರಿಸಿದ್ದಾರೆ. ನಮ್ಮದೇ ಪಕ್ಷದ ನಿಯಮ, ಕಾಂಗ್ರೆಸ್ ಪಕ್ಷದ ನಿಯಮ, ಒಬ್ಬ ನಾಯಕನಿಗೆ ಒಂದೇ ಹುದ್ದೆ, ಇದನ್ನ ನೀವು ಜಾರಿಗೆ ತರಲೇಬೇಕು. ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಮುಂದುವರಿಲಿ ಅಥವಾ ಅಧ್ಯಕ್ಷರಾಗಿ ಮುಂದುವರಿಯಲಿ, ಎರಡೂ ಜವಾಬ್ದಾರಿಯುತ ಹುದ್ದೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ರೆ ನಮ್ಮದೇ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತಾಗುತ್ತೆ. ಒಂದೇ ಹುದ್ದೆ, ಈ ಒಂದು ತಂತ್ರವನ್ನ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಪಾಲಿಸಿ ಅಂತ ಹೇಳಿ ಹೈಕಮಾಂಡ್ ನಾಯಕರ ಮುಂದೆ ಅಲವತ್ತುಕೊಳ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಒಂದೇ ಹುದ್ದೆ ಮಾನದಂಡವನ್ನ ಅಪ್ಲೈ ಮಾಡಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮುಂದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಸಮರ್ಥ ನಾಯಕರಿದ್ದಾರೆ. ಆ ಪೈಕಿ ಯಾರಿಗಾದ್ರೂ ಒಬ್ಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಕೊಡಿ. ಡಿಕೆ ಶಿವಕುಮಾರ್ ಮಾತ್ರ ಸಮರ್ಥರಿರೋದು. ಆಯ್ತು, ಪಕ್ಷ ಹೀನಾಯ ಪರಿಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಅಧ್ಯಕ್ಷ ಗಾದಿಯನ್ನ ಸ್ವೀಕರಿಸಿದ್ರು. ಅದಾದ ನಂತರದಲ್ಲಿ ಪಕ್ಷ ಸಂಘಟನೆಗೆ ಸಾಕಷ್ಟು ಶ್ರಮ ಪಟ್ಟವ್ರವ್ರು ಮಾತ್ರನಾ? ಇನ್ನು ಅನೇಕರಿದ್ದಾರೆ. ಅನೇಕ ನಾಯಕರ ಶ್ರಮದ ಫಲವಾಗಿಯೇ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಇನ್ನೂ ಅನೇಕ ಸಮರ್ಥರಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ ಕೆಸಿ ವೇಣುಗೋಪಾಲ್ ಅವರ ಮುಂದೆ ಸಿದ್ದರಾಮಯ್ಯ ಟೀಮ್ ಒತ್ತಡವನ್ನ ಹೇರೋ ಪ್ರಯತ್ನ ಮಾಡ್ತಾ ಇದೆ. ಅಧ್ಯಕ್ಷ ಗಿರಿಯಿಂದ
ಶತಾಯ ಗತಾಯ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋದೇ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ಪ್ರಪ್ರಥಮ ಟಾರ್ಗೆಟ್, ಏಕೈಕ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗಂದು ಮಾತ್ರಕ್ಕೆ ಖಾಲಿ ಕೈಯಲ್ಲಿ ಹೋಗಿದ್ದಾರಾ ಸತೀಶ್ ಜಾರಕಿಹೊಳಿ ಅವರು? ಕೇವಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ಅಲ್ಲಿ ಹೋಗಿ ಒತ್ತಡ ಹೇರೋದು, ವಾಪಸ್ ಬರೋದು